ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಹೆಚ್ಚು ವರ್ಷಗಳ ಕಾಲ ಪ್ರತಿನಿಧಿಸಿದ್ದು ಯಾರು? ಯಾವ ಪಕ್ಷದವರು? ಈ ಪಟ್ಟಿಯಲ್ಲಿ ಸುಮಲತಾ ಅಂಬರೀಶ್, ರಮ್ಯಾ, ಎಸ್.ಎಂ. ಕೃಷ್ಣ, ಚೆಲುವರಾಯಸ್ವಾಮಿ ಮುಂತಾದವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಎಂ.ಕೆ. ಶಿವನಂಜಪ್ಪ. ಫ್ರೆಂಡ್ಸ್, ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಹೆಚ್ಚು ವರ್ಷಗಳ ಕಾಲ ಪ್ರತಿನಿಧಿಸಿದ್ದು ಮಂಡ್ಯದ ಮೊದಲ ಸಂಸದ ಎಂ.ಕೆ. ಶಿವನಂಜಪ್ಪ. ಬರೋಬ್ಬರಿ 16 ವರ್ಷ. 4 ಸಲ ಲೋಕಸಭೆ ಎಲೆಕ್ಷನ್ ಗೆದ್ದ ಇವರು 1952ರಿಂದ 1968ರವರೆಗೆ ನಿರಂತರವಾಗಿ ಸಂಸದರಾಗಿದ್ರು. ಪಕ್ಷ ಕಾಂಗ್ರೆಸ್. ನಂಬರ್ 2, ಅಂಬರೀಶ್. ಮಂಡ್ಯ ಕ್ಷೇತ್ರವನ್ನ ಹೆಚ್ಚು ವರ್ಷಗಳ ಕಾಲ ಪ್ರತಿನಿಧಿಸಿದವರಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ 2ನೇ ಸ್ಥಾನದಲ್ಲಿ ಬರ್ತಾರೆ. ಇವರು ಬರೋಬ್ಬರಿ 11 ವರ್ಷ ಮಂಡ್ಯ ಎಂಪಿ ಆಗಿದ್ರು. ಇಲ್ಲಿಂದ 3 ಸಲ ಲೋಕಸಭೆ ಎಲೆಕ್ಷನ್ ಗೆದ್ದಿದ್ದ ಇವರು 1998ರಿಂದ 2009ರವರೆಗೆ ನಿರಂತರವಾಗಿ ಸಂಸದರಾಗಿದ್ರು. ಪಕ್ಷ ಜನತಾದಳ ಮತ್ತು ಕಾಂಗ್ರೆಸ್. ನಂಬರ್ 3, ಎಸ್.ಎಂ. ಕೃಷ್ಣ. ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದ ಎಸ್.ಎಂ.ಕೆ 8 ವರ್ಷಗಳ ಕಾಲ ಮಂಡ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಇಲ್ಲಿಂದ 3 ಬಾರಿ ಎಲೆಕ್ಷನ್ ಗೆದ್ದಿದ್ದ ಇವರು 1968ರಿಂದ 72ರವರೆಗೆ ನಿರಂತರವಾಗಿ ಮತ್ತು 1980ರಿಂದ 84ರವರೆಗೆ ಸಂಸದರಾಗಿದ್ರು. ಪಕ್ಷ ಪಿಎಸ್ಪಿ ಅಥವಾ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಮತ್ತು ಕಾಂಗ್ರೆಸ್. ನಂಬರ್ 4, ಕೆ. ಚಿಕ್ಕಲಿಂಗಯ್ಯ. ಇವರು 8 ವರ್ಷಗಳ ಕಾಲ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. 2 ಸಲ ಎಲೆಕ್ಷನ್ ಗೆದ್ದಿದ್ದ ಇವರು 1972ರಿಂದ 80ರವರೆಗೆ ನಿರಂತರವಾಗಿ ಸಂಸದರಾಗಿದ್ರು. ಪಕ್ಷ ಕಾಂಗ್ರೆಸ್. ನಂಬರ್ 5, ಜಿ. ಮಾದೇಗೌಡ. ಇವರು 7 ವರ್ಷ ಕಾಲ ಮಂಡ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. 2 ಬಾರಿ ಎಲೆಕ್ಷನ್ ಗೆದ್ದಿದ್ದ ಇವರು 1989ರಿಂದ 96ರವರೆಗೆ ನಿರಂತರವಾಗಿ ಸಂಸದರಾಗಿದ್ರು. ಪಕ್ಷ ಕಾಂಗ್ರೆಸ್. ನಂಬರ್ 6, ಸುಮಲತಾ ಅಂಬರೀಶ್. ಮಂಡ್ಯ ಕ್ಷೇತ್ರವನ್ನ ಹೆಚ್ಚು ವರ್ಷಗಳ ಕಾಲ ಪ್ರತಿನಿಧಿಸಿದವರಲ್ಲಿ ಸುಮಲತಾ ಅಂಬರೀಶ್ 6ನೇ ಸ್ಥಾನದಲ್ಲಿ ಬರ್ತಾರೆ. ಇವರು 5 ವರ್ಷ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. 1 ಸಲ ಲೋಕಸಭೆ ಎಲೆಕ್ಷನ್ ಗೆದ್ದಿರೋ ಇವರು 2019ರಿಂದ 2024ರವರೆಗೆ ಸಂಸದೆಯಾಗಿದ್ದಾರೆ. ಇಂಥ ಸುಮಲತಾ ಅಂಬರೀಶ್ ಮಂಡ್ಯದ ಮೊದಲ ಪಕ್ಷೇತರ ಸಂಸದೆ ಕೂಡ ಹೌದು. ನಂಬರ್ 7, ಕೆ.ವಿ. ಶಂಕರಗೌಡ. ಇವರು 5 ವರ್ಷ ಮಂಡ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. 1 ಬಾರಿ ಎಲೆಕ್ಷನ್ ಗೆದ್ದಿದ್ದ ಕೆ.ವಿ. ಶಂಕರೇಗೌಡ 1984ರಿಂದ 89ರವರೆಗೆ ಸಂಸದರಾಗಿದ್ರು. ಪಕ್ಷ ಜನತಾ ಪಾರ್ಟಿ. ನಂಬರ್ 8, ಚೆಲುವರಾಯಸ್ವಾಮಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿರೋ ಎನ್. ಚೆಲುವರಾಯಸ್ವಾಮಿ ಈ ಪಟ್ಟಿಯ 8ನೇ ಸ್ಥಾನದಲ್ಲಿದ್ದಾರೆ. ಇವರು 4 ವರ್ಷ ಮಂಡ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಇಲ್ಲಿಂದ 1 ಬಾರಿ ಎಲೆಕ್ಷನ್ ಗೆದ್ದಿರೋ ಇವರು 2009ರಿಂದ 2013ರವರೆಗೆ ಸಂಸದರಾಗಿದ್ರು. ಪಕ್ಷ ಜೆಡಿಎಸ್. ನಂಬರ್ 9, ಸಿ.ಎಸ್. ಪುಟ್ಟರಾಜು. ಮಾಜಿ ಸಚಿವರಾದ ಸಿ.ಎಸ್. ಪುಟ್ಟರಾಜು ಕೂಡ 4 ವರ್ಷ ಮಂಡ್ಯವನ್ನ ಪ್ರತಿನಿಧಿಸಿದ್ದಾರೆ. ಇಲ್ಲಿಂದ 1 ಬಾರಿ ಲೋಕಸಭೆ ಎಲೆಕ್ಷನ್ ಗೆದ್ದಿರೋ ಇವರು 2014ರಿಂದ 2018ರವರೆಗೆ ಸಂಸದರಾಗಿದ್ರು. ಪಕ್ಷ ಜೆಡಿಎಸ್. ನಂಬರ್ 10, ಕೃಷ್ಣ. ಮಂಡ್ಯದ ಗಾಂಧಿ ಅಂತಾನೆ ಕರೆಯಲ್ಪಡುತ್ತಿದ್ದ ಮಾಜಿ ವಿಧಾನಸಭೆ ಸ್ಪೀಕರ್ ಕೃಷ್ಣ ಅಥವಾ ಕೆ.ಆರ್.ಪೇಟೆ ಕೃಷ್ಣ 2 ವರ್ಷ ಮಂಡ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಇಲ್ಲಿಂದ 1 ಸಲ ಎಲೆಕ್ಷನ್ ಗೆದ್ದಿರೋ ಇವರು 1996ರಿಂದ 98ರವರೆಗೆ ಸಂಸದರಾಗಿದ್ರು. ಪಕ್ಷ ಜನತಾದಳ. ನಂಬರ್ 11, ರಮ್ಯಾ. ನಟಿ ಕಮ್ ರಾಜಕಾರಣಿ ರಮ್ಯಾ ಈ ಪಟ್ಟಿಯ 11ನೇ ಸ್ಥಾನದಲ್ಲಿ ಬರ್ತಾರೆ. ಇವರು ಹತ್ತತ್ರ 9 ತಿಂಗಳು ಮಂಡ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಇಲ್ಲಿಂದ 1 ಬಾರಿ ಲೋಕಸಭೆ ಎಲೆಕ್ಷನ್ ಗೆದ್ದಿರೋ ಇವರು 2013ರಿಂದ 2014ರವರೆಗೆ ಸಂಸದೆಯಾಗಿದ್ರು. ಪಕ್ಷ ಕಾಂಗ್ರೆಸ್. ನಂಬರ್ 12, ಎಲ್.ಆರ್. ಶಿವರಾಮೇಗೌಡ. ಇವರು ಸುಮಾರು 7 ತಿಂಗಳು ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಈ ಮೂಲಕ ಕಮ್ಮಿ ಅವಧಿಗೆ ಮಂಡ್ಯ ಸಂಸದರಾದ ವ್ಯಕ್ತಿ ಎನಿಸಿಕೊಂಡಿದ್ದಾರೆ.
ಇಲ್ಲಿಂದ ಒಂದು ಸಲ ಲೋಕಸಭೆ ಎಲೆಕ್ಷನ್ ಗೆದ್ದಿರೋ ಇವರು 2018ರಿಂದ 19ರವರೆಗೆ ಸಂಸದರಾಗಿದ್ರು. ಪಕ್ಷ ಜೆಡಿಎಸ್. ಒಟ್ನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷದವರು ಬರೋಬ್ಬರಿ 47 ವರ್ಷ ಪ್ರತಿನಿಧಿಸಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ 13 ಗೆಲುವು ಸೇರಿದೆ. ಇನ್ನು 2ನೇ ಸ್ಥಾನದಲ್ಲಿ ಜೆಡಿಎಸ್ ಇದ್ದು 9 ವರ್ಷ ಕ್ಷೇತ್ರವನ್ನ ಪ್ರತಿನಿಧಿಸಿದೆ. ಇದರಲ್ಲಿ 3 ಗೆಲುವು ಸೇರಿದೆ. ಪಕ್ಷೇತರರು 5 ವರ್ಷ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಇದರಲ್ಲಿ 1 ಗೆಲುವು. ಜನತಾ ಪಾರ್ಟಿಯವರು 5 ವರ್ಷ ಪ್ರತಿನಿಧಿಸಿದ್ದಾರೆ. ಗೆಲುವು 1. ಜನತಾ ದಳದವರು 3 ವರ್ಷ 2 ಗೆಲುವು ಮತ್ತು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯವರು 3 ವರ್ಷ 1 ಗೆಲುವು. ಸೋ ಫ್ರೆಂಡ್ಸ್, ಇದಷ್ಟು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಹೆಚ್ಚು ವರ್ಷಗಳ ಕಾಲ ಪ್ರತಿನಿಧಿಸಿದ್ದು ಯಾರು, ಯಾವ ಪಕ್ಷದವರು? ಈ ಪಟ್ಟಿಯಲ್ಲಿ ಸುಮಲತಾ ಅಂಬರೀಶ್, ರಮ್ಯಾ, SM ಕೃಷ್ಣ, ಚೆಲುವರಾಯ ಸ್ವಾಮಿ ಮುಂತಾದವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.